ಸಿಂಹವನ್ನು ನೋಡಿದ ತಕ್ಷಣ ಅಂದರೆ ಕಂಪ್ರೆಸ್ ಆಗುತ್ತೆ. ನಮ್ಮ 72,000 ನಾಡಿಗಳು ಆನೆಯನ್ನು ನೋಡಿದಾಗ ಅರಳುತ್ತೆ. ಹಾಗೆ ಆ 21,600 ಶ್ವಾಸ ಜಪಗಳು ಗಣಪತಿಯ ಅಧೀನ. ಅಂದರೆ ಪ್ರಾಣದೇವರ ವಿಶೇಷ ಅನುಗ್ರಹ ಗಣಪತಿ ಮೇಲೆ. ಬೇರೆ ಎಲ್ಲ ಪ್ರಾಣಿಗಳು ನೀವು ಗಮನಿಸಿ ನೋಡು, ಅದಕ್ಕೆ ಮೂಗು ಸಣ್ಣ, ಅದು ಇಷ್ಟೇ. ನಾಯಿಗೆ ಮೂಗಲ್ಲಿ ಉಸಿರಾಡೋಕ್ಕೆ ಬರಲ್ಲ, ಅದು ಅಂತ ಮಾಡುತ್ತೆ ಅಲ್ವಾ. ಹಾಗಾಗಿ ಅದಕ್ಕೆ ಆಯುಷ್ ಬಹಳ ಕಮ್ಮಿ. ಆದರೆ ಆನೆಯ ಮೂಗು ಉದ್ದ ಇರೋದ್ರಿಂದ ಸೊಂಡಿಲು ಅಂದರೆ ಒಂದೇ, ಮೂಗು ಒಂದು ಅಂದರೆ. ನಮ್ಮ ವಾಯು ಸಂಚಾರ, ಇಡೀ ನಮ್ಮ ದೇಹದಲ್ಲಿ ಮುಖ್ಯವಾದ ತತ್ವ ಯಾವುದು? ಅಗ್ನಿ, ವಾಯು ಎಲ್ಲವೂ ಇರಬಹುದು. ವಾಯು ಸಂಚಾರ ನಿಂತ ತಕ್ಷಣವೇ ಅದಕ್ಕೆ ಸಂಸ್ಕಾರವಾಗುವುದು ಮೊದಲು ಅಗ್ನಿಯಿಂದಲೇ ಅಲ್ವಾ. ಅಥವಾ ಭೂಮಿಯಲ್ಲಿ ಹಾಕ್ಬೋದು, ನೀರಿನಲ್ಲಿ ಹಾಕ್ಬೋದು, ಎಲ್ಲದರಲ್ಲೂ ಅಗ್ನಿ ಮುಖ್ಯವೇ. ಅದೇ ವಾಯು ಅಗ್ನಿಯಲ್ಲಿದ್ದಾಗ ಅಗ್ನಿ ಉರಿಯೋದು, ಅದೇ ವಾಯು ನೀರಿನಲ್ಲಿ ಇರುವುದರಿಂದಲೇ ಮೀನು ಉಸಿರಾಡುವುದು, ಅದೇ ವಾಯು ಆಕಾಶದಲ್ಲಿರುವುದೆಂದರೆ ಖೇಚರಗಳು ಅಲ್ಲಿ ಹಾರಾಡೋದು. ಈಗ ಹಾರಾಡೋ ಶಬ್ದನ ಯಾಕಪ್ಪ ಉಪಯೋಗ ಮಾಡಲಿಲ್ಲ ಅಂದರೆ, ಇವತ್ತಿನ ಕಾಲದಲ್ಲಿ ಬಹಳ ಜನ ಹಾರಾಡ್ತಿರ್ತಾರೆ ಅಲ್ವಾ. ಹಾಗೆ ಗಣಪತಿಯ ಪೂಜೆ ಮಾಡೋದ್ರಿಂದ ವಾಯು ಸಂಚಾರ ಚೆನ್ನಾಗಾಗಿ 2-3 ಲಾಭಗಳಿದೆ. ಏನು ಅಂದರೆ ವಿಘ್ನ ಪರಿಹಾರ. ವಿಘ್ನ ಅಂದ್ರೇನು? ಉಸಿರಾಟಕ್ಕೆ ಜಾಗ ಇಲ್ಲ, ಸ್ಪೇಸ್ ಇಲ್ಲ. ಅದನ್ನು ಮೊದಲು ಹೆಲ್ತ್ ವೈಸು ಅದು ಕ್ಲಿಯರ್ ಮಾಡುತ್ತೆ, ಸ್ಪೇಸನ್ನು ಕ್ರಿಯೇಟ್ ಮಾಡುತ್ತೆ. ಇದೇ ವಿಘ್ನಗಳಷ್ಟೇ. ನಮ್ಮ ಜೀವನದಲ್ಲಿ ಸ್ಪೇಸ್ ಇಲ್ಲ, ಅವಕಾಶ ಇಲ್ಲ, ಉಸಿರಾಟ ಸರಿ ಇಲ್ಲ, ಇದನ್ನೆಲ್ಲ ಸರಿ ಮಾಡುವಂಥ ತತ್ವ ಏಕೈಕ ಮಹಾಗಣಪತಿಯಲ್ಲಿ ಇರೋದರಿಂದ ಜಾತಿ ಪಂಥ ಭೇದ ಒಂದು ಪ್ರಾಣಿಗೆ ಇರೋಲ್ಲ. ಅದು ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಇರ್ಬೋದು. ಗಣಪತಿ ನೋಡಿದ ತಕ್ಷಣ ಯಾಕೆ ಇಷ್ಟಪಡ್ತಾರೆ ಅಂದರೆ ಅದು ಮುದ್ದಾದ ಮುಖ, ಪ್ರಾಣಿ, ವಿಶೇಷವಾಗಿ ದೀರ್ಘವಾದ ಸೊಂಡಲಿದೆಯಲ್ಲ ಅದೇ ಆಕರ್ಷಣೆ. ಹಾಗೆ ವಿಘ್ನ ಪರಿಹಾರಕ್ಕೋಸ್ಕರ ಗಣಪತಿಯನ್ನು ಪೂಜಿಸಲೇಬೇಕು.